ಎಜುಕೇಷನ್ ಇದೆಯಲ್ಲ ಅದ್ರ ಮೇಲೆ ನೋಡ್ಕೊತಾರೆ. ದೊಡ್ಡ ದೊಡ್ಡ ಸಾಹುಕಾರರನ್ನೇ ನೋಡ್ತಾರೆ. ಇವತ್ತು ಓಡ್ತಾ ಇರೋ ಮಕ್ಕಳಿಗೆ ಹೆಣ್ಗಳು ಸಿಗ್ತಾ ಇಲ್ಲ ಇರುವಾಗ ರೈತರ ಮಕ್ಕಳಿಗೆ ಸಿಗಬೇಕಾದ್ರೆ ಇದೆಲ್ಲ ಸ್ಕೀಮ್ ಮಾಡಬೇಕು ಗೌರ್ಮೆಂಟ್. ರೈತರು ಮಕ್ಕಳಿಂದನೇ ನಾವು ಅನ್ನ ತಿಂತಿರೋದು. ರೈತರೇ ಇಲ್ಲಾಂದ್ರೆ ನಾವೆಲ್ಲಿ ಅನ್ನ ತಿನ್ನಕ್ಕಾಗುತ್ತೆ? ರೈತ ಅನ್ನ ಕೊಡುವ ದಾತ. ಇವಾಗಿನ ಜನ್ರೇಷನ್ನು ಅಫಿಷಿಯಲ್ ಆಗಿರಬೇಕು, ಏನು ಕೆಲಸ ಮಾಡಬಾರ್ದು ಆ ಥರ. ನಮ್ಮಪ್ಪನೂ ರೈತರಲ್ವಾ, ನಾವು ಅವ್ರ ಮಕ್ಕಳು ಮದುವೆ ಇದ್ರೆ ಏನಾಗಲ್ಲ, ನಾನು ಮದುವೆ ಆಗ್ತೀನಿ. ಯಾಕೆ ಅವರು ಇಂಜಿನಿಯರು, ಡಾಕ್ಟ್ರು ಎಲ್ಲ ಓದಿರ್ತಾರೆ, ಅದು ರೈತರ ಪರವಾಗಿ ರೈತರ ಕೆಲಸನೂ ಮಾಡ್ತಾರಲ್ವಾ ಮೇಡಮ್. ಎಜುಕೇಶನ್ ಇಲ್ಲಾಂದ್ರೆ ರೈತರನ್ನ ಮದುವೆ ಆಗ್ಬಾರ್ದ? ಆ ಥರ ಏನಿಲ್ವಲ್ಲ, ಆಗ್ಬೋದಲ್ವಾ? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿಯುಳೇರೆ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೂ ರೈತಾಪಿ ವರ್ಗದವ್ರಿಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟ ಆಗಿರುವಂಥದ್ದು. ಹಾಗಾಗಿ ಕುಣಿಗಲ್ ಶಾಸಕರಾದಂಥ ಎಚ್ ಡಿ ರಂಗನಾಥ್ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿನ ಕೂಡ ಪತ್ರದ ಮೂಲಕ ಸಲ್ಲಿಸಿರುವಂಥದ್ದು. ಪ್ರತಿಯೊಬ್ಬ ಹೆಣ್ಮಕ್ಳು ರೈತರನ್ನ ಮದುವೆ ಆದವರಿಗೆ 10 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಕೂಡ ಈಗ ಹೇಳಿರುವಂಥದ್ದು ಪತ್ರದ ಮೂಲಕ. ಇದ್ರ ಬಗ್ಗೆ ಜನರಿಗೆ ನಾವು ಒಂದಿಷ್ಟು ಪ್ರಶ್ನೆನ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಜನಸಾಮಾನ್ಯರು ಯಾವ ರೀತಿಯಾಗಿ ಉತ್ತರಿಸ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇಲ್ಲ, ಅದು ಭಾಳ ಒಳ್ಳೆಯದು. ಅದು ರೈತರ ಮಕ್ಕಳಿಗೆ ಕೊಡಬೇಕು. ಇವತ್ತು ಹೆಣ್ಣುಗಳು ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಇದೆ. ಅವ್ರು ಕೊಟ್ಟರೆ ಭಾಳ ಒಳ್ಳೇದಾಗುತ್ತೆ. ಸ್ವಲ್ಪ ದುಡ್ಡು ಇರೋದ್ರಿಂದ ಯಾರಾದರೂ ಬರ್ತಾರೆ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆನೇ ಪಾಪ ಅವರಿಗೆ. ಇವತ್ತು ಓಡ್ತಾ ಇರೋ ಮಕ್ಕಳಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಇರುವಾಗ ರೈತರ ಮಕ್ಕಳಿಗೆ ಸಿಗಬೇಕು ಅಂದರೆ ಇದೆಲ್ಲ ಸ್ಕೀಮ್ ಮಾಡಬೇಕು ಗೌರ್ಮೆಂಟು. ಈಗ ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತ ಹೇಳ್ತಿರ್ತಾರೆ. ಹೌದೌದು, ರೈತರ ಮದುವೆ ಆಗೋದೇ ತುಂಬಾ ಕಡಿಮೆ ಆಗಿದೆ. ಹೌದೌದು, ತುಂಬಾನೇ ಪ್ರಾಬ್ಲಮ್ ಪಡ್ತಾ ಇದ್ದಾರೆ. ಹೌದೌದು. ಅದರಿಂದ ಇಂಥದ್ದು ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಅವಾಗ ಯಾರಾದ್ರೂ ಮುಂದೆ ಬರ್ತಾರೆ, ಸ್ವಲ್ಪ ಕೆಳಗಿರೋರು. ಡಾಕ್ಟ್ರು ಇಂಜಿನಿಯರ್ ನೋಡೋಕ್ಕಾಗಲ್ವಲ್ಲ ಇವತ್ತು. ಎಲ್ಲ ಮಕ್ಕಳು ನೋಡ್ಬೇಕಾದ್ರೆ ಹಳ್ಳಿ ಕಡೆ ಭಾಳ ಸಮಸ್ಯೆ ಇದೆ. ಮಾಡೋದು ಒಳ್ಳೆಯದು. ಎಷ್ಟು ಫೇಸ್ ಮಾಡ್ತಾ ಇರ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್? ಅಂದ್ರೆ ಈಗ ರೈತರು ತುಂಬಾ ಫೇಸ್ ಇಲ್ಲ, ಅವ್ರು ಮಾಡ್ತಾರೆ. ಇದೆಲ್ಲ ಗೌರ್ಮೆಂಟ್ ಸ್ಪಂದಿಸಬೇಕು. ಇಲ್ಲ ಅಂದರೆ ಆಗಲ್ಲ. ಎಲ್ಲ ಹೋರಾಟ ಮಾಡಿ ಸ್ಪಂದಿಸಿದ್ರೆ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಪಾಪ ಅವರಿಗೆ, ರೈತರ ಮಕ್ಳಿಗೆ ಒಳ್ಳೇದಾಗಬೇಕು. ಇಲ್ಲ ಅಂದರೆ ಇವತ್ತು ಏನಾಗಿದೆ ಅಂದರೆ ಎಲ್ಲ ಓದಿರೋರೇ ಬೇಕು ಅಂತಾರೆ. ಇವಾಗ ಸ್ವಲ್ಪ ಹೆಣ್ಣು ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಎಲ್ಲ ಈ ಥರ ಆಸೆ ಪಡೋಕ್ಕೆ ಶುರು ಆಗ್ಬಿಟ್ರು. ಹಳ್ಳಿ ಕಡೆ ಹೋಗಿ ಇವತ್ತು ದುಡಿಯೋರು ಯಾರೂ ಇಲ್ಲ. ಸಿಟಿಲಿರೋಕ್ಕೆ ಇಷ್ಟಪಡ್ತಾರೆ ಜಾಸ್ತಿ. ಅಂದರೆ ಹಳ್ಳಿ ಕಡೆಗೆ ಯಾರೂ ಸ್ವಲ್ಪ ಒಲವು ತೋರಿಸ್ತಾ ಇಲ್ಲ. ಈ ಥರ ಏನಾದರೂ ಸ್ಕೀಮಿಂಗ್ ಮಾಡಿ ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಯಾರಾದರೂ ಬರ್ತಾರೆ, ಹೋಗ್ತಾರೆ, ಒಳ್ಳೇದಾಗುತ್ತೆ. ರೈತರನ್ನ ಮದುವೆ ಆದ್ರೆ ಹೆಣ್ಮಕ್ಳಿಗೆ ಪಕ್ಕ ಕೊಡ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ನಮಗೇನಂದರೆ ಸ್ವಲ್ಪ ಸಪೋರ್ಟಿಂಗ್ ಆಗುತ್ತಲ್ಲ. ಏನು ಇಲ್ಲದೇ ಇರೋರಿಗೆ ಒಂದು 10 ಲಕ್ಷ ಬಂತು ಅಂದರೆ ಯಾವುದಾನ ಒಂದು ಅನುಕೂಲ ಮಾಡ್ಕೋತಾರೆ, ಏನೋ ಒಂದು ದಾರಿ ಆಗುತ್ತೆ. ಆಗುತ್ತೆ. ಆವಾಗ ಯಾರಾದರೂ ಬರ್ತಾರೆ ಅನ್ನೋ ಲೆಕ್ಕಾಚಾರ ಅಷ್ಟೇ. ಈ ಸಿಟಿಗಳಲ್ಲಂದರೆ ಎಲ್ಲ ಸ್ವಲ್ಪ ಇದು ನೋಡ್ಬಿಟ್ಟವ್ರೆ. ಈ ಸಿಟಿ ಲೆವೆಲ್ಲು ಐ ಜೀವನ ಈ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಆದ್ದರಿಂದ ಯಾರೂ ಲೈಕ್ ಮಾಡ್ತಾಯಿಲ್ಲ ಹಳ್ಳಿ ಕಡೆ. ಈ ಥರ ಮಾಡಿದ್ರೆ ಪಾಪ ಅವ್ರಿಗೊಂದು ಒಳ್ಳೇದಾಗುತ್ತೆ, ಒಂದು ಅನುಕೂಲ ಆಗುತ್ತೆ. ಮಾಡಬೇಕು. ಆ್ಯಕ್ಚುಲಿ ಗೌರ್ಮೆಂಟು ಇದು ಮಾಡ್ತಿರೋದು ಒಳ್ಳೆಯದೇ. ರೈತರು ಮಕ್ಕಳು ಎಲ್ಲ ಥರದಲ್ಲಿ ರೈತರಿಂದಲೇ ನಾವಿರೋದು. ಆ ಸ್ಕೀಮ್ ತಂದಿರೋದ್ರಿಂದ ಒಳ್ಳೇದಾಗುತ್ತೆ. ಹೆಣ್ಮಕ್ಳು ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ರೈತರು ಮಕ್ಕಳಿಂದನೇ ನಾವು ಅನ್ನ ತಿಂತಿರೋದು. ರೈತರೇ ಇಲ್ಲಾಂದರೆ ನಾವೆಲ್ಲಿ ಅನ್ನ ತಿನ್ನೋಕ್ಕಾಗುತ್ತೆ? ಸೊ ಅದು ಮಾಡ್ತಿರೋದು ಒಳ್ಳೆಯದು ಅಂತ ಅನಿಸುತ್ತೆ ನಮಗೆ. ಯಾಕೆ ಅವರು ಇಂಜಿನಿಯರು, ಡಾಕ್ಟ್ರು ಎಲ್ಲ ಓದಿರ್ತಾರೆ, ಅದು ರೈತರ ಪರವಾಗಿ ರೈತರ ಕೆಲಸನೂ ಮಾಡ್ತಾರಲ್ವ ಮೇಡಮ್. ಅದು ರೈತರಿಂದನೇ ಅವ್ರು ಎಜುಕೇಷನ್ ಕೊಟ್ಟಿರ್ತಾರೆ ಅವ್ರ ತಂದೆ ತಾಯಿ. ಅದು ಕೆಲಸನೂ ಮಾಡ್ತಾರೆ, ರೈತರು ಕೆಲಸನೂ ಮಾಡಿರ್ತಾರೆ ಎಜುಕೇಷನ್ ಮಾಡಿರೋರು. ಯಾಕೆ ಅವ್ರು ಮದುವೆ ಮಾಡ್ಕೊಡೋಕ್ಕಾಗಲ್ಲ? ಕೊಡಲೇಬೇಕು. ಆದರೆ ಒಳ್ಳೆಯದೇ. ಇನ್ಲೇಟ್ ಹೊಡಿತಿದ್ದಾರೆ ಅಂದರೆ ಇವಾಗಿನ ಜನ್ರೇಷನ್ನು ಅಫಿಷಿಯಲ್ ಆಗಿರಬೇಕು, ಏನು ಕೆಲಸ ಮಾಡಬಾರ್ದು ಆ ಥರ. ಮೊದಲೆಲ್ಲ ರೈತರಿಗೇ ಕೊಡ್ತಿದ್ದಿದ್ದು, ಮದುವೆ ಮಾಡಿಕೊಡ್ತಿದ್ದಿದ್ದು. ಕೆಲಸ ಮಾಡಬೇಕು, ಎಲ್ಲ ಥರದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು. ಈಗಿನ ಜನ್ರೇಷನ್ ಮಕ್ಳುಗಳು ಕೆಲಸ ಮಾಡೋದಕ್ಕೆ ಇನ್ಲೇಟ್ ಹೊಡಿತಾರೆ. ಅದಕ್ಕೋಸ್ಕರ ರೈತರ ಮಕ್ಕಳು ಕೊಡ್ತಾಯಿಲ್ಲ. ಇದು ತೊಗೊಂಬರೋದು ತುಂಬ ಒಳ್ಳೆಯದೇ. ರೈತರ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು. ರೈತರು ಮದುವೆ ಆದರೆ ತುಂಬ ಒಳ್ಳೆಯದಾಗುತ್ತೆ, ಅನುಕೂಲ ಆಗುತ್ತೆ. ಹಾಂ, ಆಗ್ತೀನಿ. ನಮ್ಮಪ್ಪನೂ ರೈತರಲ್ವಾ, ನಾವು ಅವ್ರ ಮಕ್ಕಳು ಮದುವೆ ಇದ್ರೆ ಏನಾಗಲ್ಲ, ನಾನು ಮದುವೆ ಆಗ್ತೀನಿ. ಯಾಕೆ ಎಲ್ಲ ಹೆಣ್ಮಕ್ಳಿಗೆ ಹಿಂದೇಟ್ ಆಗ್ತಾ ಇದ್ದಾರೆ ರೈತರು ಮದುವೆ ಆಗೋಕ್ಕೆ? ಕೆಲವೊಬ್ಬರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತಲ್ವ, ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಕಡೆ ನಾವು ಹಳ್ಳಿಯಿಂದ ಬಂದಿರೋರು, ನಮಗೆ ರೈತರು ಮದುವೆ ಆದರೆ ಏನು ಫೀಲ್ ಆಗಲ್ಲ, ಆಗ್ಬೋದು. ಎಜುಕೇಷನ್ ಇಲ್ಲಾಂದರೆ ರೈತರನ್ನ ಮದುವೆ ಆಗ್ಬಾರ್ದ? ಆ ಥರ ಏನಿಲ್ವಲ್ಲ, ಆಗ್ಬೋದಲ್ವಾ? ಅವರು ನಮ್ಮನ್ನ ಸಾಕ್ತಾರೆ, ಎಲ್ಲರೂ ನಮ್ಮನ್ನ ನೋಡ್ಕೋತಾರೆ, ಸಾಕ್ತಾರೆ ತಾನೆ. ಮುಂದೆ ಮದುವೆ ಆಗ್ತೀರಾ ರೈತರನ್ನ? ಹಾಂ, ಆಗ್ತೀನಿ. ಅದೇ ಚೆನ್ನಾಗಿರೋರಿದ್ರೆ, ನನಗಿಷ್ಟ ಆಗೋರು ಸಿಕ್ಕಿದ್ರೆ ನಾನು ರೈತರನ್ನ ಮದುವೆ ಆಗ್ತೀನಿ. ನೀವು ಹೈಯರ್ ಎಜುಕೇಷನ್ ಮಾಡಿರ್ತೀರಾ, ಅವರು ಅದೇ ರೀತಿಯಾಗಿ ಎಜುಕೇಷನ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮುಂದೆ?
ಹಂಗಂತ ಅಲ್ಲ, ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ, ನಮ್ಗೆ ಅವ್ರ ಮೇಲೆ ನಂಬಿಕೆ ಬಂದರೆ ನಾವು ಮದುವೆ ಆಗ್ಬೋದಲ್ವಾ. ಏನು ಹೇಳ್ತೀರಾ ರೈತರ ಪರವಾಗಿ? ನೀವು ಕೂಡ ಹಳ್ಳಿಲಿ ಇರೋದು ಅಂತ ಹೇಳ್ತಾ ಇದ್ದೀರಾ, ಎಲ್ಲ ರೈತರ ಪರವಾಗಿ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ಅವರು ಆಗ್ಬೋದಲ್ವಾ, ಏನಾಗಲ್ಲ. ರೈತರಾದರೆ ಅವ್ರೇನು ಬೇರೆಯವರಾ, ನಮ್ಮ ಥರ ಜನನೇ ಅಲ್ವಾ ಅವರು ಅಂತ. ಈ ಸ್ಕೀಮ್ ಬಂದರೆ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತಾ? ಹಾಂ ಆಗುತ್ತೆ. ಅವಾಗ ಅವ್ರು ದುಡ್ಡು ಐತೆ ಅಂತ ಆದರೂ ಮದುವೆ ಆಯ್ತಾರೆ ಕೆಲವೊಬ್ಬರು. ರೈತರಿಗೆ ಎಷ್ಟು ಅದು ಲಾಭ ಅನ್ಸುತ್ತೆ? ತುಂಬ ಲಾಭ ಆಗುತ್ತೆ ಅವ್ರಿಗೂ, ಕಷ್ಟದಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಂ ಹೌದು, ಕೊಡಬೇಕು. ಬಡ ರೈತರಿಗೆ ಬೇಕೇ ಬೇಕು, ಕೊಟ್ಟರೆ ಒಳ್ಳೆಯದೇ. ಹೌದು ಇತ್ತೀಚೆಗೆ ಹೆಣ್ಮಕ್ಳು ಮದುವೆ ಆಗ್ತಾ ಇಲ್ಲ ರೈತರನ್ನ. ಹೌದು 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 ಬಡವರು ಈಗ ಎಲ್ಲ ಅಂತ ರೈತರುಗಳು ಮದುವೆ ಆಗ್ತಾ ಇಲ್ಲ. ಬಡವರು ಇದ್ದಂಥ ಎಜುಕೇಷನ್ ಇರಬೇಕು ಅಂತ ಮದುವೆ ಆಗ್ತಾ ಇಲ್ಲ. ಈಗ ಅವರು ಅಂದರೆ ಏನು, ಈಗೆಲ್ಲ ಓದಿರ್ಬೇಕು, ಕೆಲಸದಲ್ಲಿ ಇರಬೇಕು, ಒಳ್ಳೆ ಇದು ಇರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇವರು ಬಡವರು ಅಂತ ಹೇಳ್ತಾರೆ. ಅದಕ್ಕೆ ಓದೋದಕ್ಕೆ ಏನು ಅವರು ಓದಿರಲ್ವಲ್ಲ, ಎಜುಕೇಷನ್ ಇರಲ್ವಲ್ಲ, ಅದಕ್ಕೆ ಆ ಥರ ಕೇಳ್ತಾರೆ. ಹೌದು, ಈಗ ಓದಿರೋ ಮಕ್ಕಳುಗಳು ಕೆಲಸ ಮಾಡ್ತಾರೆ, ರೈತರು ಕೆಲಸ ಮಾಡ್ತಾರೆ. ಆ ಥರ ಈಗ ಇದರಲ್ಲಿ ಓದಿರೋರು ಕೆಲಸ ಯಾರು ಹಳ್ಳಿ ಕೆಲಸ ಮಾಡಲ್ಲ. ಈಗಿನ ಇದರಲ್ಲಿ ಎಜುಕೇಷನ್ ಇದೆಲ್ಲ ಅದ್ರ ಮೇಲೆ ನೋಡ್ಕೊತಾರೆ. ದೊಡ್ಡ ದೊಡ್ಡ ಸಾಹುಕಾರರನ್ನೇ ನೋಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳು ರೈತರನ್ನ ಮದುವೆ ಆದರೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು. ಇದರ ಹೆಣ್ಮಕ್ಳು ಸಹ ಈ ಒಂದು ಭಾಗ್ಯನ ಕೊಟ್ಟರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ರೈತರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಒಂದು ಫೆಸಿಲಿಟೀಸ್ ಕೊಟ್ಟರೆ ತುಂಬಾ ಒಳ್ಳೆಯದು, ನಮಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲೂ ತುಂಬಾ ನಾವು ಹೆಣ್ಮಕ್ಳನ್ನ ಹುಡುಕ್ತಾ ಇದ್ವಿ ಮದುವೆಗೆ. ನಮ್ಮ ಸುತ್ತಮುತ್ತಲು ಸಹ ತುಂಬಾ ಹೆಣ್ಣನ್ನ ಹುಡುಕ್ತಾ ಇದ್ವಿ, ನಮಗೆ ಮದುವೆ ಸಹ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇಂಥ ಒಂದು ಸ್ಕೀಮ್ನ ತಂದರೆ ನಮಗೂ ಸಹ ಉಪಯೋಗ ಆಗುತ್ತೆ. ಇದರಿಂದ ಹೆಣ್ಮಕ್ಳು ಸಹ ನಮ್ಮನ್ನ ಮದುವೆ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ಕೂಡ ನೋಡಬೇಕಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.